Hi guys, what's up? Welcome or welcome back to our YouTube channel. Hi. ಯಾಕೆ ನೀನು ಸೇರ್ಸಿದ್ನೋ ಆರ್ ಅಂತ ಹೇಳಿದ್ದೀನಿ ನಾನು. So ಇವತ್ತಿನ vlog is about shopping, but not for the trip ಆಯ್ತಾ. ಜನರಲ್ ಶಾಪಿಂಗ್ ತರ ಹೋಗ್ತಾ ಇದೀವಿ. ಅದು ಯಾಕೆ ಹೋಗ್ತಾ ಇದೀವಿ ಅಂದ್ರೆ ಬಿಕಾಸ್ ಇವನಿಂದಾನೆ ರೀಲ್ಸ್ ಅಲ್ಲಿ ನೋಡಿದೆ ಕಳ್ಸಿದಾನೆ ನನಗೆ ಜೂಡಿಯೋ ಆಫರ್ ಇದೆ ಅಂತ. ಕರೆಕ್ಟಾ? ಹೌದು. ಜೂಡಿಯೋಲ್ಲಿ ಆಫರ್ ನಡೀತಿದೆ ಅಂತೆ ಅಂಡ್ ಇಟ್ಸ್ ದ ಬಿಗ್ಗೆಸ್ಟ್ ಆಫರ್ ಎವರ್ ಅನ್ನೋ ತರ. ಸೊ ಅದು ಎಷ್ಟು ರಶ್ ಇರುತ್ತೋ, ಏನೆಲ್ಲ ಶಾಪ್ ಮಾಡ್ತೀವಾ ಮಾಡಲ್ವಾ ಅನ್ನೋದು ದಿಸ್ ವ್ಲಾಗ್. ಜೊತೆಗೆ ಲೈಕ್ ಆಲ್ವೇಸ್ ಅ ಸ್ಟಾಪ್ ಅಟ್ ಅವರ್ ಫೇವ್ರೆಟ್ ಸ್ನಾಕ್ ಸ್ಪಾಟ್. ಬಟ್ ಇದು ಫೇವ್ರೆಟ್ ಅಂತ ಅಲ್ಲ, ಬಟ್ ಸುಮ್ನೆ ಒಂದ್ ಸ್ನಾಕ್ ಸ್ಟಾಪ್ ಅಲ್ಲ. ಹೌದು, ತಿನ್ನೋದು ಕಂಪಲ್ಸರಿ ಇರ್ಲೇಬೇಕಲ್ಲ, ಇರ್ಲೇಬೇಕು. ಅಂಡ್ ನಾನು ಆಕ್ಚುಲಿ ಬೆಳಗ್ಗೆ ವೇಟ್ ಮಾಡ್ತಾ ಇದ್ನಾ, ಇವ್ನ್ ಕೆಲ್ಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಆಚೆ ಹೋಗೋಣ ಅಂತ ಹೇಳಿದ್ಕೆ ನಾನು ಲಂಚ್ ಸಹ ಮಾಡಿಲ್ಲ. ಸೊ ಐ ಆಮ್ ಸೂಪರ್ ಹಂಗ್ರಿ ಆಲ್ರೆಡಿ. ಸೊ ಐ ಥಿಂಕ್ ನಾವು ಫಸ್ಟ್ ತಿನ್ನಕ್ ಹೋಗ್ಬಿಟ್ಟು ಆಮೇಲೆ ಶಾಪಿಂಗ್ ಹೋಗ್ತಾ ಇದೀವಿ. ಆಲ್ಸೋ ನಾವು ನಮ್ ಮನೆ ಹತ್ರನೂ ಒಂದ್ ಜೂಡಿಯೋ ಇದೆ, ಬಟ್ ಐ ಥಿಂಕ್ ಇಟ್ ಇಸ್ ಕಂಪೇರೇಟಿವ್ಲಿ ಅ ಸ್ಮಾಲ್ ಒನ್, ರೈಟ್? ಸೊ ಅಂದ್ರೆ ಒಂದು 3 times 4 times ನಾವಿವಾಗ ಹೋಗ್ತಿರೋ ಜೂಡಿಯೋಗಿನ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಅ ಸ್ಮಾಲರ್ ಒನ್. ಸೊ ನಾವೇನ್ ಪ್ಲಾನ್ ಮಾಡಿದ್ರಿ, ಒಂದು ಲಾರ್ಜರ್ ಔಟ್ಲೆಟ್ ಹೋಗೋಣ. ಸೊ ನಮ್ಗೆ ಕಲೆಕ್ಷನ್ಸ್ ಆಲ್ಸೋ ಸ್ವಲ್ಪ ಲಾರ್ಜರ್ ಆಗಿ ಲೈಕ್ ಆಪ್ಷನ್ಸ್ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ವೇರ್ ವಿ ಆರ್ ಗೋಯಿಂಗ್ ಗಡಾಚಾರ್ಪಲ್ಯ ಅಲ್ಲಿರೋ ಜೂಡಿಯೋಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಅಲ್ಲಿ ಜೂಡಿಯೋ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಬೇಕು ನಾನು. ಯಾಕೆ ಲಾಸ್ಟ್ ಟೈಮ್ ವಿ ಸಾ ಅಲ್ಲ, ನೀನ್ ಸುಮ್ನೆ ಕರ್ಕೊಂಡು ಹೋಗ್ತಾ ಇದೀಯ ಮತ್ತೆ? ಇಲ್ಲ ಶಾಪಿಂಗ್ ಏನೇ ಹೋಗ್ತಾ ಇದ್ದೆ. ಶಾಪಿಂಗ್ ಹೋಗ್ತಾ ಇದೀವಿ, ಬಟ್ ಅಲ್ಲಿ ಜೂಡಿಯೋ ಇಲ್ವಾ? ಅಲ್ಲಿ ವೆಸ್ಟ್ ಸೈಡ್ ಜೂಡಿಯೋನ ನಂಗೆ ಕನ್ಫ್ಯೂಷನ್. ಆ ಜಾಗ ಅಂತ ಹೇಳಿದಾನೆ, ಅಲ್ಲಿ ವೆಸ್ಟ್ ಸೈಡ್ ಇದ್ರೆ ವೆಸ್ಟ್ ಸೈಡ್ ಶಾಪಿಂಗ್, ಬಿಕಾಸ್ ಹುಡ್ಕೊಂಡೆಲ್ಲ ಹೋಗಕ್ಕಾಗಲ್ಲ ಇವಾಗ ಇನ್ನೊಂದು ಜೂಡಿಯೋ. ಇಲ್ಲ, ಬರೋದಾರಿಯಲ್ಲಿ ನಮ್ಗೆ ಶಾಂತಿನಿಕೇತನಲ್ಲಿ ಸಿಕ್ಬಿಡುತ್ತೆ ಜೂಡಿಯೋ. ಯಾ, ಜಾಸ್ತಿ ಆಪ್ಷನ್ಸ್ ಇದೆ ಇವಾಗ. ತಿರ್ಗಾ ಶಾಪ್ ಮಾಡಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಶಾಪಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಸೊ ದಟ್ ಇಸ್ ಅನದರ್ ಫೇವ್ರೆಟ್ ಥಿಂಗ್ ದಟ್ ದಿಸ್ ವ್ಲಾಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಫಾರ್. ನನ್ಗೆ ಎರಡೂನು ಮತ್ತೆ ಐ ಲೈಕ್ ಬೋತ್. ಸೊ ಈ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ಮೈ ಫೇವ್ರೆಟ್. ಸೊ ಕಮ್ ಅಲಾಂಗ್ ಅಂಡ್ ಲೆಟ್ಸ್ ಸಿ ಹೆಂಗ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಏನೆಲ್ಲ ಕಲೆಕ್ಷನ್ಸ್ ಇಟ್ಟಿರ್ತಾರೆ. ಬಿಕಾಸ್ ಸೇಲ್ ಅಂದಿದ ತಕ್ಷಣ ಏನಾದ್ರು ವೇಸ್ಟ್ ತರ ಇಟ್ಬಿಟ್ಟಿದ್ರೆ ವಿ ವಿಲ್ ನಾಟ್ ಬಿ ಶಾಪಿಂಗ್. ಬಟ್ ಇಫ್ ಇಟ್ ಇಸ್ ರಿಯಲಿ ವರ್ತ್ ಇಟ್, ಮತ್ತೆ ನಾವು ಶಾಪ್ ಮಾಡೋಣ. ಆದ್ರೆ ಇವಾಗ ಏನ್ ಗೊತ್ತಾ, ಜೂಡಿಯೋ ಸೇಲ್ ಅಂತ ಇರೋದಕ್ಕೆ ಇನ್ ನೆಕ್ಸ್ಟ್ 10-15 days ಅಲ್ಲಿ ವೈಟ್ ಫೀಲ್ಡ್ ಅಲ್ಲಿ ಬ್ಯಾಂಗ್ಳೂರಲ್ಲಿ ಯಾರನ್ನ ನೋಡಿದ್ರು ಜೂಡಿಯೋ ಸೇಲ್ ಸಿಗ್ಲಾಕಿರ್ತಾರೆ. ವಿ ವಿಲ್ ಬಿ ಟ್ವಿನ್ನಿಂಗ್. ಒಂದೇ ತರ ಇರ್ತಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ಅದನ್ನು ದುಡ್ಡೇ ಅಲ್ವಾ, ಅದನ್ನು ದುಡ್ಡು ಕೊಟ್ಟಿನೇ ಇಸ್ಕೊಂಡಿದ್ದೀವಿ. ದಟ್ ಇಸ್ ಫೈನ್. ಆ ಒಂದು ಆಕ್ಚುಲಿ ಅವರು ಇನ್ನೊಂದೇನ್ ಗೊತ್ತಾ, ಡಿಸೈನ್ಸ್ ಚೆನ್ನಾಗೇ ಇದೆ. ನಾವು ಎಲ್ರು ಹಾಕೊಂತಿದಾರಲ್ವಾ ಅಂತ ಇಸ್ಕೊಂಡಿರ ಇರಕ್ಕೂ ಆಗಲ್ಲ, ಬಿಕಾಸ್ ವಿ ಲೈಕ್ ದ ಕ್ವಾಲಿಟಿ ಅಂಡ್ ಕ್ಲೋತ್ಸ್ ಆಲ್ಸೋ. ನಾವ್ ಯಾವಾಗ್ಲೂ ಜೂಡಿಯೋ ಶಾಪಿಂಗ್ ಮಾಡ್ತಾ ಇರ್ತೀವಿ. ಸೊ ಅದ್ರಲ್ಲಿ ನಾವ್ ಯಾವಾಗ್ಲೂ ಹೋಗೋ ಒಂದ್ ಪ್ಲೇಸ್ ಅಲ್ಲಿ ಇವತ್ತು ಒಂದ್ ಸೇಲ್ ಅಂತ ನಡೀತಿದೆ ಅನ್ನುವಾಗ ಹೋಗ್ದಿರ ಇರಕ್ಕಾಗತ್ತಾ? ಅದಕ್ಕೆ ಇವನ್ ಕೆಲ್ಸಕ್ ಬಂದ ತಕ್ಷಣ ಪ್ಯಾಕಪ್ ನಡಿ ಶಾಪಿಂಗ್ ಅನ್ನೋ ತರ ವಿ ಆರ್ ಗೋಯಿಂಗ್. ಜೊತೆಗೆ ಫಸ್ಟ್ ಬೂವಾ, ಓಕೆ? ಆಮೇಲೆ ಬೂವಾ, ಫಸ್ಟ್ ಬೂವಾ, ಆಮೇಲೆ ತಿನ್ಬಿಟ್ಟು ಸೋಂಬೇರಿ ಆಗ್ಬಿಡ್ತಾಳೆ. ಶಾಪಿಂಗ್ ಮಾಡಿ ಅಂದ್ರೆ ಸಾಕು, ಇಲ್ಲೇ ಇದೆ ನೋಡು, ಇದೇ ಚೆನ್ನಾಗಿದೆ ಅನ್ಬಿಟ್ಟು ಒಂದನ್ನೇ ಕರ್ಕೊಂಡ್ ಬಂದ್ಬಿಡ್ತಾಳೆ ವಾಪಸ್. ಆಯ್ತು ಬಿಡು, ವಿಡಿಯೋ ಬೇರೆ ಅಂದಿದ್ಯಲ್ಲ, ಆಯ್ತು ಬಿಡು. ಸರಿ ಆಯ್ತು, ಏನ್ ತಿಂತ್ಯಾ? ಸೊ ಫಸ್ಟ್ ಬೂವಾನಾ? ಯಾವಾಗ್ಲೂ ಸುಮ್ನೆ ಆಚೆ ತಿರ್ಗಾಡುವಾಗೆಲ್ಲ ಖಾಲಿ ಇರುತ್ತೆ ರೋಡು, ಆರಾಮಾಗಿ ಒಂದ್ ಡ್ರೈವ್ ಹೋಗ್ಬಿಟ್ಟು ಏನ್ ಮಾಡೋಣ ಅಂತ ಯೋಚನೆ ಮಾಡೋಕೆ ಒಂದು ಸ್ನಾಕ್ ಸ್ಪಾಟ್ ಹೋಗೋಣ ಆ ತರ ಇರುತ್ತೆ. ಇವತ್ ನಿಜವಾಗ್ಲೂ ಅಷ್ಟು ಹೊಟ್ಟೆ ಹಸಿವಲ್ಲಿ ವೇಟಿಂಗ್ ಫಾರ್ ಫುಡ್ ಅಂಡ್ ಲುಕ್ ಅಟ್ ದ ಟ್ರಾಫಿಕ್, ಲೈಕ್ ಲಿಟರಲಿ 20 minutes ಸ್ಲೋ ಮೂವಿಂಗ್ ಇದೆ. ಇವನೇ ಬೈಕೊಂಡಿರ್ತಾನೆ ಬೆಂಗಳೂರು ಅಂತ. ನೀನ್ ಬೈಕೊಂಡಿರ್ತೀಯ ಅಂದೆ. ನಾನ್ ಯಾಕೆ ಬೈಕೊಂಡ್ಲಿ, ನಾನು ತಿಂತೀನಿ ನಿನ್ ಜೊತೆ. ಶಾಪಿಂಗ್ ಮಾಡೋದು ಅಂತ ಕರ್ಕೊಂಡ್ ಬಂದು ಹಿಂದೆ ಫಸ್ಟ್ ಅಂದ್ರೆ ನೋಡಿ ಎಲ್ಲೆಲ್ಲೆಲ್ಲ ಹೋಗ್ತಾ ಇರೋದು. ನಮ್ ಕಾರ್ ಅಲ್ಲೆಲ್ಲ ಇದೆ. ಎಲ್ಲೇ ಹೋಗ್ತಾ ಇದ್ಯಾ ನೀನು ಇವಾಗ ಹುಡ್ಕೊಂಡು? ಈಗ ಸೀತಾರಾಮ್ ಪಾಳ್ಯ ಸೈಡು ಅಲ್ಲಿ MRP ಇದೆ, ಹೋಗೋಣ. ಇಲ್ಲೇನು ಇಲ್ಲ, ಬಾಳ ಸ್ನಾಕ್ಸ್ ಇಲ್ಲ. ನಿನ್ನೇನ್ ಮನೆ ನೀನಾದಿದ್ದು ಈ ರೋಡಲ್ಲಿ ಇದೆ ಅಂತ ರೋಡಲ್ಲಿ ನೋಡಿ ಹಿಂಗ್ ಆಡ್ತಾ ಇದೆ.
ನನ್ ಹೊಟ್ಟೆ ಹಸಿತೈತೆ, ಪ್ಲೀಸ್ ಫೈಂಡ್ ಸಮ್ ಪ್ಲೇಸ್ ಮತ್ತೆ ಕೇಳ್ಬೇಕು ನಾವು ಪಾನಿಪುರಿ ಅಂಗಡಿ ಎಲ್ಲಾದ್ರೂ ಇದೆಯಾ ಅಂತ. ಕಣ್ಮುಂದೆನೇ ಇದೆ ನೋಡಿ ಮೇಡಮ್ ಅಂತಾರೆ ನೋಡಿ, ಅಲ್ಲೇ ಇದೆ. ಯಪ್ಪ ಜಾಗ ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿ ಕೆಫೆ ಕರ್ಕೊಂಡು ಹೋಗ್ತೀನಿ ಬಾ. ಫ್ರೆಶ್. ಓಕೆ ಏನ್ ತಗೊಂತ ಇದೆಯಮ್ಮ? ನೀನ್ ತಿಂತ್ಯಾ? ಸುಳ್ಳು ಹೇಳ್ಬೇಡ, ವಿಡಿಯೋ ಇದೆ ಅಂತ. ಚಿಕನ್ ಪಫ್ ಎಲ್ಲಿದೆ? ಫಸ್ಟ್ ಟೇಸ್ಟ್ ನೋಡ್ತೀನಿ ಇದ್ರಲ್ಲೇ. ಏನಾದ್ರೂ ಒಂದು ಇದೆ ಇಲ್ಲದ ಕೇಕ್ ಏನಾದ್ರು ಸ್ವೀಟ್ ಏನಾದ್ರು? ಓಜಿ ಓಜಿ ನ್ಯೂಸ್ ಪೇಪರ್ ಅಲ್ಲಿ. ಒಂದು ಚಪ್ಲಿಗಳಲ್ಲಿ ಯಾವ್ದು ಸೂಟ್ ಆಗುತ್ತೆ ಅಂತ ಅವನ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ ಆಲ್ರೆಡಿ. ಎರಡು ಆಲ್ರೆಡಿ ಸೆಲೆಕ್ಟ್ ಮಾಡಿ. ಹಾಗೆ ಸೆಲೆಕ್ಟ್ ಚೆನ್ನಾಗಿದೆಯಲ್ಲ? ತುಂಬಾ ಇದಾಗುತ್ತೆ. ತಗೊಂಡಿರೋದೇ ಚೆನ್ನಾಗಿದೆ, ನೈಸ್. ಚಲೋ ಮಾತ್ರ ಅವ್ರಿಗೆ ಬಿಲ್ ಕಟ್ಟಿದೆಲ್ಲ ಆದ್ಮೇಲೆ ಹೇಳ್ದು ಮಾತ್ರ ಮಾಡ್ತೀವಿ. ಬಿಲ್ ಕಟ್ಟಿದ್ದು ಹೋಗ್ಬೇಕು ಅಂದ್ರೆ ನಾನು ಬರ್ತಾ ಇದ್ದೆ, ತಿರ್ಗಾ ಹೋಗ್ಬಿಟ್ಟು ಯಾರೋ ನೋಡಿ ನಂತರ ಜೀವನದಲ್ಲಿ ಜಿಗುಪ್ಸೆ ಬಂದಿದ್ದೆ. ಎಲ್ಲ ಓಕೆ ಆಯ್ತಾ ಬಿಲ್? ಶಾಪಿಂಗ್ ಡನ್. ಇವಾಗ ನಾವು ಇಲ್ಲಿಂದ ಒಂದು ಪ್ಲೇಸಿಗೆ ಹೋಗ್ತಾ ಇದೀವಲ್ಲ, ದಟ್ ಕೆಫೆ ಇಸ್ ಲೈಕ್ ಮೈ ಸೆಕೆಂಡ್ ಹೋಮ್ ತರ. ನೀವ್ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಿದ್ರೆ ಸೆಕೆಂಡ್ ಹೋಮು, ಆದ್ರೆ ಕಾಸು ಕಟ್ಬೇಕಷ್ಟೇ. ನೀವು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಇತ್ತೀಚೆಗೆ ಒಂದ್ ಸಿನಾರಿಯೋ ನಡೀತು, ಆ ಕೆಫೆ ಕ್ಲೋಸ್ ಆಗ್ಬಿಟ್ಟಿತ್ತು. ಬಟ್ ನಾನ್ ಹೋಗಿದ್ಕೆ ಅವ್ರು ತಿರ್ಗಾ ಅದನ್ನ ಓಪನ್ ಮಾಡ್ಬಿಟ್ಟು ನನ್ಗೆ ಫುಡ್ ಸರ್ವ್ ಮಾಡಿದ್ದಾರೆ. ಸೊ ಆ ಒಂದು ಫೇವ್ರೆಟ್ ಸ್ಪಾಟ್ಗೆ ಚಿರುನು ಬರ್ತಾ ಇರ್ತಾರೆ ನನ್ನ ಜೊತೆಗೆ. ಬಟ್ ಅವನಿಗೆ ಅಷ್ಟು ಇಲ್ಲ ಇಲ್ಲ, ಬಟ್ ಅವನಿಗೆ ಜಾಸ್ತಿ ಇಷ್ಟ ಇಲ್ಲ. ಬಟ್ ಇವಾಗ ತಿರ್ಗಾ ಕೆಫೆಗೆ ಹೋಗ್ತಾ ಇದೀರಿ. ನನ್ಗೆ ಆಕ್ಚುಲಿ ಗೋಬಿ ತಿನ್ಬೇಕಲ್ಲಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಮಶ್ರೂಮ್ ಮಂಚೂರಿಯನ್ ಸಾಕು. ಲಿಟ್ರಲಿ 3,000 ರೂಪಾಯಿಗೆ ಮೈಕ್ ಕಾಸ್ಟ್ ಕೊಟ್ಟು ಮೈಕ್ ಇಸ್ಕೊಂಡು ಎಲ್ಲಾದ್ರೂ ವ್ಲಾಗ್ ಮಾಡ್ಬೇಕು ಆಚೆ ಹೋಗುವಾಗ ಮೈಕ್ ನ ಮರ್ತಿ ಕಾರಲ್ಲಿ ಇಟ್ಬಿಟ್ಟು ಬರ್ತಾನೆ. ತಿರ್ಗಾ ಕಾರಲ್ಲಿ ಬಂದು ಮೈಕ್ ಹಾಕ್ಬಿಟ್ಟು ಮಾತಾಡ್ತಾನೆ. ತಿಕ್ಕಲು 3,000 ಅಲ್ಲ, ಎಷ್ಟು? 3,777 ರೂಪಾಯಿ. ಮೈಕ್ ಒಟ್ನಲ್ಲಿ ಕಾರಲ್ಲೇ ಇಡ್ತಾ ಇದೆಯಲ್ಲ? ಇಲ್ಲ, ಜೋಬಲ್ಲಿ ಇಟ್ಕೊಂಡಿದ್ದೆ. ನಿಮ್ಗೆ ಪ್ರೀವಿಯಸ್ ಆಗಿ ನಾನು ಮಾಡಿದ್ ಲೈಕ್ ಅಟ್ಯಾಚ್ ಆಗಿರೋ ವಿಡಿಯೋ ವಾಯ್ಸ್ ಕೇಳ್ಸತ್ತಾ ಕೇಳ್ಸಲ್ವಾ ಗೊತ್ತಿಲ್ಲ. ಬಟ್ ಕೇಳ್ಸಿಲ್ಲ ಅಂದ್ರೆ ಇವಳೇ ಕಾರಣ. ಇವಳಿಗೆ ತಿನ್ನೋದಲ್ರೆ. ಆಕ್ಚುಲಿ ನಾನು ಎಷ್ಟು ಕ್ಯೂಟ್ ಕತೆ ಹೇಳ್ತಿದ್ದೆ ಗೊತ್ತಾ ಕೆಫೆ ಬಗ್ಗೆ. ಕರೆಕ್ಟ್ ಆಗಿ ಮೈಕ್ ನ ಜೋಬಲ್ಲಿ ಇಟ್ಕೊಂಡ್ ಬಂದಿದ್ದಾನೆ. ನಾವೇನೆಲ್ಲ ಶಾಪ್ ಮಾಡಿದ್ರಿ ಅಂತ ತೋರ್ಸ್ಲಾ? 1 ಸೆಕೆಂಡ್. ಸೇಲ್ ಅಲ್ಲಿ ಹೋದ್ರು ಬಿಲ್ ಮಾತ್ರ ನಮ್ಗೆ 4 ಡಿಜಿಟ್ 5 ಡಿಜಿಟ್ ಅಲ್ಲಿ ಬರೋದು. ಸ್ವಲ್ಪ ಅವನು ಇದನ್ನ ಟ್ಯಾಗ್ ಸಮೇತ ಕೊಟ್ಬಿಟ್ಟಿದ್ದಾನೆ. ಎಂಟ್ರೆನ್ಸ್ ಅಲ್ಲಿ ಬರುವಾಗ ಟಕ 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 ಅಂತ ಹೊಡಿತೈತೆ. ಬಿಲ್ ಆಗಿದೆ, ಬಿಲ್ ಆಗಿದೆ, ಬಿಲ್ ಆಗಿದೆ, ಅದಕ್ಕೆ ಬಿಟ್ರು. ದಟ್ ಇಸ್ ಒನ್ ಥಿಂಗ್. ಸೊ ವಿ ಬಾಟ್ ದಿಸ್ ಬಬಲ್ ಗಮ್ ಬ್ಲಾಸ್ಟ್. ಏನಂತಾರೆ ಇದನ್ನ? ಲಿಪ್ ಬಾಮ್, ಆಮೇಲೆ ಇಯರಿಂಗ್, ನಾಗವಲ್ಲಿ, and then another lip balm, coffee. This is our favorite. ನಾವು ಸೇಲ್ ಅಲ್ಲಿ ಇದೆಯೋ ಇಲ್ವೋ, ನಾವ್ ಯಾವಾಗ್ಲೂ ಈ ಒಂದು ಪರ್ಟಿಕ್ಯುಲರ್ ಫ್ಲೇವರ್ ನ ಜೂಡಿಯೋಲಿ ಇಸ್ಕೊಂತೀವಿ. And then footwear, another earring. ಎಲ್ಲ ನೋಡು 29 rupees 49 rupees ಗೆ ಕ್ಯೂಟ್ ಆಗಿತ್ತು. ನಾಟ್ ಬಿಕಾಸ್ ಇಟ್ಸ್ ಆನ್ ಸೇಲ್, ಬಿಕಾಸ್ ಇಟ್ಸ್ ಆನ್ ಸೇಲ್ ಆಲ್ಸೋ, ಯಾ, ಬಟ್ ಇಟ್ಸ್ ಕ್ಯೂಟ್ ಆಲ್ಸೋ. ಆಮೇಲೆ ಏನೋ ಬಟರ್ ಕಪ್ ಎಲ್ಲೋ ಅಂತೆ. ಆಕ್ಚುಲಿ ಬಿಲ್ಲಿಂಗ್ ಗೆ ಅಲ್ಲಿ ನಿಂತಿದ್ವಿ, ಇವನು ಇದಾನಲ್ಲ ಕೈಗೊಂದ್ ಸೆಂಟು ಕಾಲ್ಗೊಂದ್ ಸೆಂಟು ಅಂತ ಹೊಡೆದು ಟೆಸ್ಟ್ ಮಾಡಿ ನೋಡಿ ನಂಗೆ ಇದ್ ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಇಸ್ಕೊಂಡ. ದಿಸ್ ಇಸ್ ಬಟರ್ ಕಪ್. ಐ ಲೈಕ್ ದ ನೇಮ್ ಅಂಡ್ ದ ಕಲರ್. ಈಸಿ ಹ್ಯಾಂಡಿ ಆಗಿರುತ್ತೆ ಅಂತ. ಇವನು ನೋಡಿ ದೊಡ್ಡದಾಗಿದೆ.
ದಿಸ್ ಇಸ್ ಆಲ್ಸೋ ಸಮಥಿಂಗ್ 300 ಆರ್ ಸಮಥಿಂಗ್. ಬಟ್ ಏನ್ ಗೊತ್ತಾ, ಜೂಡಿಯೋ ಅಲ್ಲಿ ನಾವು ಮದ್ವೆ ಆಗಿದ್ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಫುಟ್ವೇರ್ ಇಸ್ಕೊಂಡಿದೀವಿ. ಏನು ಅದು ಏನ್ ಕಲರ್, ಬ್ಲಾಕ್ ಆರ್ ಸಮಥಿಂಗ್, ಬ್ಲಾಕ್ ಆರ್ Green. ಯಾ ಕೆಮೋಫ್ಲೇಜ್ ಗ್ರೀನ್ ತರ ಒಂದ್ ಕಲರ್. ಇವತ್ವರೆಗೂ ಅದು ಯೂಸ್ ಆಗ್ತಾನೆ ಇದೆ. ಇಟ್ಸ್ ಸೋ ಗುಡ್. ಸೊ ಐ ಥಿಂಕ್ ಫುಟ್ವೇರ್ಸ್ ಆರ್ ವರ್ತ್ ಬೈಯಿಂಗ್ ಇನ್ ಜೂಡಿಯೋ. See, I bought one. This is some 150 rupees. Nice. And one more. ಇವಂದು ನಾನು 2 ಚಪ್ಲಿ ಇಸ್ಕೊಳ್ಳೋ ಕಾಸ್ಟ್ ಅಲ್ಲಿ 1 ಚಪ್ಲಿ ಇಸ್ಕೊಂಡ್ ಬರ್ತಾನೆ. ಇವಂದೇ ಜಾಸ್ತಿ ಬಿಲ್ ಆಗಿದ್ದು. ಸೇಲ್ ಅಲ್ಲಿ ಇದ್ರು ಇವಂದೇ ಜಾಸ್ತಿ ಯಾವಾಗ್ಲೂ. ದಿಸ್ ಒನ್ ಚೆನ್ನಾಗಿತ್ತು, ಅಡ್ವೆಂಚರ್ ಅಂತ. ಅಡ್ವೆಂಚರ್ ಏನೋ ಬರ್ದಿದೆ ಮೀನು, ಲೆಟ್ ದ ಅಡ್ವೆಂಚರ್ ಬಿಗಿನ್. ಎಸ್, ಓದೇ ಇಲ್ಲ ತಾನೆ ನೀನು? ನಾನು ಓದಿದ್ದೆ. In another 2-3 days our adventure will really begin. Put everything back in the bag. So ಡಬಲ್ ಕೆಲಸ ಕೊಡೋದ್ರಲ್ಲಿ ನಾನು ಹೆಂಡತಿ ನಾವು ನಿಮ್ಗೆ ನಾವು ಜೂಡಿಯೋ ಹಾಲ್ ಮಾಡ್ಬೇಕಿತ್ತಲ್ಲ, ವೈಸೇಬಿ ಮನೆಗೆ ಹೋಗಿದಾದ್ಮೇಲೆ ತೋರಿಸ್ಬೇಕಿತ್ತು. ಸೊ ಹೆಂಗಿದ್ರು ಟ್ರಾಫಿಕ್ ನೋಡಿ, ನೆವರ್ ಎಂಡಿಂಗ್ ಟ್ರಾಫಿಕ್ ಬ್ಯಾಂಗ್ಳೂರಲ್ಲಿ. ಸೊ ಐ ಥಾಟ್ ವೈ ನಾಟ್ ಮೇಕ್ ಇಟ್ ನೌ. ಇವಾಗ ಇವನು ನನ್ ಫೇವ್ರೆಟ್ ಕೆಫೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆನ್ ದ ವೇ ಅಲ್ಲಿ ಯಾವ್ದೋ ಹೊಸ ಜಾಗ ಝಾಪ್ಸಿಂಗ್ ಕಿಚನ್ ಅಂತ ಓಪನ್ ಆಗಿದೆ ಒಟ್ಟು, ಆಮೇಲೆ ಏನೋ ಮೋಮೋ ಎಕ್ಸ್ಪ್ರೆಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದಿದ್ದಾನೆ. ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ಬೇಕು. ನೀನ್ ಯಾವಾಗೂ ಹೋಗ್ತೀಯ ತಾನೆ ಅಲ್ಲಿಗೆ? ಯಾ, ಬಟ್ ಐ ಆಮ್ ಲಿಟಲ್ ಡಿಸಪಾಯಿಂಟೆಡ್ ನನ್ನ ಫೇವ್ರೆಟ್ ಪ್ಲೇಸ್ ಇಲ್ಲ ಅಂತ. ಬಟ್ ಐ ಆಮ್ ಆಲ್ಸೋ ಎಕ್ಸೈಟೆಡ್, ದಿಸ್ ಇಸ್ ಅ ನ್ಯೂ ಪ್ಲೇಸ್ ಅಂಡ್ ಇಲ್ಲಿ ಡೆಸರ್ಟ್, ಬರ್ಗರ್ಸ್ ಎಲ್ಲ ಇದೆ. ಜೊತೆಗೆ ಮೋಮೋ ಎಕ್ಸ್ಪ್ರೆಸ್ ಅಂತ ಒಂದು ಹೊಸ ಅಂಗಡಿನೇ ಇದೆ. ಸೊ ಐ ಥಿಂಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಮೋಸ್ ಎಲ್ಲ ಸಿಗುತ್ತೆ ಅಂತ. ಚೆನ್ನಾಗಿದ್ಬಿಟ್ರೆ ಸಾಕು, ಇಲ್ಲ ಅಂದ್ರೆ ರುಬ್ಬಾಗ್ತಾರೆ. ಡೆಫಿನೆಟ್ಲಿ. ಗುಡ್ ಫುಡ್, ಗುಡ್ ಮೂಡ್. Yes. Looks yum also. Cheese ಹಾಕ್ತಿರಲ್ಲ? ಓ, ಫ್ರೈಸ್ ತುಂಬಾ ಚೆನ್ನಾಗಿದೆ. ಇದು ಸ್ಟಾಪ್ ಟು ಪ್ಲೇಸ್ ಆಯ್ತಾ, ಸಮ್ ಮೋಮೋ ಎಕ್ಸ್ಪ್ರೆಸ್ ಅಂತ ಹೊಸ ಜಾಗ. ಸೊ ವಿ ಆರ್ ಗೋಯಿಂಗ್ ಟು ಟ್ರೈ ಟೇಸ್ಟ್ ಹೇಗಿರುತ್ತೆ ಅಂತ. ಬಟ್ ಈ ಜಾಗ ಹೆಂಗಿದೆ ಗೊತ್ತಾ ನೋಡಕ್ಕೆ, ಮನಾಲಿ ಹತ್ರ ಎಲ್ಲ ನಾವು ಮನಾಲಿಗೆ ಹೋಗುವಾಗ ನಾವು ಒಂದ್ ಸ್ವಲ್ಪ ಶಾಪ್ಸ್ ಇತ್ತಲ್ಲ, ಫುಲ್ ಶೀಟ್ ಶಾಪ್ಸ್ ತರ, ಅದೇ ವೈಬ್ ಕೊಡ್ತಿದೆ ಇದು. ನೋಡೋಣ, ಮೋಮೋಸ್ ಅಷ್ಟೇ ಚೆನ್ನಾಗಿದ್ಬಿಟ್ರೆ ಚೆನ್ನಾಗಿರುತ್ತೆ. ಬರ್ಗರ್ ಮಾತ್ರ ಸೂಪರ್ ಆಗಿದೆ. ಯಾ, ದ ಪ್ರೀವಿಯಸ್ ಪ್ಲೇಸ್ ಏನದು ಝಾಪ್ಸಿಂಗ್ ಕಿಚನ್ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಯ್ತು ಅಲ್ವಾ? ಟ್ರೈ ಮಾಡಿ ನೀವೆಲ್ಲ. ಇವಾಗ ವೈಟ್ ಫೀಲ್ಡ್ ಸರೌಂಡಿಂಗ್ ಅಲ್ಲಿ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ಯು ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ. ಇವಾಗ ನಾವು ಮೋಮೋಸ್ ತಿಂತಾ ಇದೀವಲ್ಲ, ಅದಾದ್ಮೇಲೆ ತಿರ್ಗಾ ಝಾಪ್ಸಿಂಗ್ ಕಿಚನ್ ಅಲ್ಲಿ ಮೋಸ್ಟ್ಲಿ ಡೆಸರ್ಟ್ ಹೋಗ್ತೀವಿ, ಇಲ್ಲಾಂದ್ರೆ ಅಲ್ಲಿ ಒಂದು ಪಾನಿಪುರಿ ಸ್ಟಾಪ್ ಇದೆ, ಅಲ್ಲಿಗೆ ಹೋಗ್ತೀವಿ. ಸ್ಟಾಪ್ ನಂಬರ್ 2 ಇದು, ಅದು 3. ಲಾಸ್ಟ್ ಅನ್ಕೊಂಡು ಫಿನಿಶಿಂಗ್ ಟಚ್. ಆಕ್ಚುಲಿ ದೊಡ್ಡವ್ರು ಹೇಳಿದಾರೆ, ಒಂದ್ ಒಳ್ಳೆ ವಿಷಯ ಸ್ಟಾರ್ಟ್ ಮಾಡಕ್ಕಿನ ಮುಂಚೆ ಸ್ವೀಟ್ ತಿನ್ಬೇಕು. ಮುಂಚೆ ಅಂದ್ಬಿಟ್ರಾ, ಇದು ನಾವು ಎಂಡ್ ಮಾಡುವಾಗ ಐಸ್ ಕ್ರೀಮ್ ಬೇಡ ಹೆಂಗಿದ್ರು ಕೊಟ್ಟೆ ಕೊಡ್ತಲ್ಲ, ಅದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ಅಲ್ಲಿ ತಿನ್ನಲ್ಲ. ಬೇಕಾ ಬೇಡ? ನಿಲ್ಸು ಮತ್ತೆ ನಿಲ್ಸು.